ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಘಟಕದ ವತಿಯಿಂದ ದಿದ್ದಿಗಿ ಕ್ರಾಸಿನ ರಾಯಚೂರು ಬೆಂಗಳೂರು ರಸ್ತೆ ತಡೆದು ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ 1 ಗಂಟೆಯವರೆಗೆ ರಸ್ತೆ ರೋಕೋ ಚಳುವಳಿ ನಡೆಸಿದ್ರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಮೀನ್ ಪಾಷಾ ದಿದ್ದಿಗಿ ಚಳುವಳಿ ಉದ್ದೇಶಿಸಿ ಮಾತನಾಡ್ತಾ, ರೈತರು ಸುಮಾರು 2 ತಿಂಗಳ ಹಿಂದೆ ಬೆಳೆದ ಜೋಳವನ್ನು ಖರೀದಿ ಮಾಡದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದ್ದು ರೈತರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ. ರೈತರ ಜೀವನ ಸಂಕಷ್ಟದಲ್ಲಿ ಸಿಲುಕಿಸಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಸಂಕಷ್ಟವನ್ನು ನೀಗಿಸಬೇಕು. ಕೂಡಲೇ ಖರೀದಿ ಕೇಂದ್ರವನ್ನು ಪ್ರಾರಂಭಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ನಂತರ ಚನ್ನನಗೌಡ ಬನ್ನಿಗೂರು, ದುರ್ಗಪ್ಪ ತಡಕಲ್ ರೈತರು ಹಾಗೂ ರೈತ ಮುಖಂಡರು ಮಾತನಾಡಿದ್ರು. ಎಪಿಎಂಸಿ ಅಧಿಕಾರಿ ಎಂ ರವಿಚಂದ್ರ ಮನವಿ ಪತ್ರವನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಲಾಗುವುದು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ದಿದ್ದಿಗಿ, ರಾಮತ್ನಾಳ, ಬನ್ನಿಗಿನೂರು, ಯಾಪಲ್ಪರ್ವಿ, ರಾಗಲಪರ್ವಿ, ತಡಕಲ್ ಸುತ್ತಮುತ್ತಲಿನ ರೈತ ಬಾಂಧವರು ಹೋರಾಟದಲ್ಲಿ ಭಾಗವಹಿಸಿದ್ರು. ಮಹಾಂತೇಶ್ ದಿದ್ದಿಗಿ, NKS TV4, ಸಿಂಧನೂರು. ವ್ಯವಸ್ಥೆಯಲ್ಲಿ ತಾವೆಲ್ಲ ಕೇಳಿದ್ದೀರಿ. ಮೊದಲಿಗೆ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕೋತಾಳ ಪಟ್ಟಣದಲ್ಲಿ ನಡೆಸಿರುವಂತ ಈ ಒಂದು ಹಿಂಗಾರು ಜೋಳ ಖರೀದಿ ಕೇಂದ್ರಕ್ಕೆ ಆಗಮಂತ ಎಲ್ಲ ರೈತಾಪಿ ವರ್ಗದವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಬಹಳ ಇವತ್ತು ಯಾವುದೋ ಒಬ್ಬ ಚಿತ್ರನಟ ಬರ್ತಾನಂತಂದ್ರ 1000-2000 ಜನ ಕಲಿತಾರ, ಯಾರೋ ಒಬ್ಬ ರಾಜಕಾರಣಿ ಬರ್ತಾನಂತಂದ್ರ ಸುಮಾರು ಒಂದು 2000 ಜನ ಕಲಿತಾರ. ಆದ್ರೆ ಇವತ್ತು ನಾವು ಬೆಳೆದಿರುವಂತ ಜೋಳ ಕೊಡ್ತಾ ಇದೀವಿ, ಕೊಡಕ ಸರ್ಕಾರ ತಗೊಳ್ತಾ ಇಲ್ಲ, ಬರ್ರಿಯಪ್ಪ ಅಂತ ಹೇಳಿದ್ರ ಬಹುಶಃ ಒಂದು ಸುಮಾರು ಇದು ದುರಂತ ಅಂತಕ್ಕಂಥದ್ದು. ಇದು ಈ ರಾಜ್ಯದ ಕಳವಳಕಾರಿ ಸಂಗತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ. ಯಾಕಂದ್ರೆ ಹೇಳಿದೆ ನಾನು, ಇವತ್ತು ಎಲ್ಲ ಗಮನಿಸಬಹುದು, ಯಾರೋ ಒಬ್ಬ ಮನೆ ರಾಜಕೀಯದಲ್ಲಿ ಚಿತ್ರನಟ ಬಂದ್ರೆ ಯಾರಿಗೋ ಗೊತ್ತಿರ್ತಾ ಅಷ್ಟು ಜನ ಕಲಿತಾರ. ಅದಕ್ಕೆ ಈ ಪೋತಾಳ ಅನ್ನುವಂಥದ್ದು ಸಿಂಧನೂರು ಮತ್ತು ಮಾನ್ವಿ ತಾಲೂಕಿನ 40 ಹಳ್ಳಿಗಳಿಗೆ ಆಯಾ ಕಟ್ಟಿನ ಸ್ಥಳ, ಇದೆಲ್ಲರ ಗಮನದಲ್ಲಿರ್ಲಿ. ಸುಮಾರು ಈ ಪೋತಾಳ ಪಟ್ಟಣಕ್ಕೆ 40 ಹಳ್ಳಿಗಳ ಸ್ಥಳ ಅಂತಕ್ಕಂಥದ್ದು. ಇಲ್ಲಿ ಎಷ್ಟೋ ಪದವಿ ಪೂರ್ವ ಕಾಲೇಜಿದಾವ, ಸಹಕಾರಿ ಬ್ಯಾಂಕ್ಗಳಿದ್ದಾವ, 2 ರಾಷ್ಟ್ರೀಕೃತ ಬ್ಯಾಂಕ್ಗಳಿದಾವ. ಆದ್ರ ನೆಟ್ಟಿಗೆ 200 ಜನ ರೈತರು ಕಲಿಯಕ್ಕಾಗಿಲ್ಲ. ನಮಗೆ ನಾಚಿಗೆ ಬರುತ್ತಿದ್ದು. ರೈತರ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ? ರೈತರನ್ನು ಅಲಕ್ಷಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಅಲಕ್ಷಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷದಂತೆಯೇ ಈ ವರ್ಷ ಖರೀದಿ ಕೇಂದ್ರ ಪ್ರಾರಂಭ ಆಗಬೇಕಾಗಿತ್ತು. ಈ ವರ್ಷ ಬಹಳಷ್ಟು ಕೇಂದ್ರ ಪ್ರಾರಂಭ ಮಾಡೋದಕ್ಕೆ ಇದಾಗಿದೆ. ನಾವು ಈಗಾಗಲೇ ಕಣ ಆಗಿ 2 ತಿಂಗಳ ಗತಿಯೂ ಸಹಿತ ಸರ್ಕಾರಗಳು ಖರೀದಿ ಕೇಂದ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಇದರಲ್ಲಿಯೂ ಸಹಿತ ರೈತರ ಗೊಂದಲವನ್ನು ಮೂಡಿಸಿರೋದು ಇದು ಖಂಡನಾರ್ಹ. ಇಲ್ಲಿ ಹಿಂಗಾರು ಮತ್ತು ಮುಂಗಾರು ಅಂತೇಳಿ ನೀತಿ ಇಬ್ಬಾಗ ಮಾಡಿರೋದು. ಇಲ್ಲಿ ಕನಿಷ್ಠ ಉತ್ತರ ಕರ್ನಾಟಕದಲ್ಲಿ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬೀದರ್, ಗುಲ್ಬರ್ಗ ಇದೆಲ್ಲ ಜಿಲ್ಲೆಗಳಲ್ಲಿ ನಾವು ಜೋಳ ಹಿಂಗಾರು ಬೆಳೆನೇ ಬೆಳ್ತಾ ಇದ್ದೀವಿ. ಇಲ್ಲಿ ಯಾರು ಮುಂಗಾರು ಬೆಳ್ತಾ ಇಲ್ಲ. ಇವತ್ತು ಹಿಂಗಾರು ಯಾವುದೇ ಕಾರಣಕ್ಕೂ ನೋಂದಣಿ ಆಗ್ತಾ ಇಲ್ಲ. ನೋಂದಣಿ ಮಾಡ್ರಿ ಅಂತಂದ್ರೆ ಇಲ್ಲ, ಅದು ಇನ್ನು ನೋಂದಣಿ ಪ್ರಕ್ರಿಯೆ ಆಗಿಲ್ಲ ಅಂತನ್ನುವಂಥದ್ದು ಸರ್ಕಾರ ಹೇಳುತ್ತೆ. ಇವತ್ತು ಕೇವಲ ಮಾತ್ರ ನೋಂದಣಿ ಆಗುತ್ತೆ, ಅದು ಸಹ ಖರೀದಿ ಪ್ರಾರಂಭ ಇಲ್ಲ. ಇವತ್ತು ಈ ಸರ್ಕಾರಗಳು ರೈತರ ಇದಾವೋ ರೈತರ ವಿರುದ್ಧವಾಗಿ ಇದಾರೋ ಅನ್ನೋದ್ರ ಬಗ್ಗೆ ನನಗೆ ಬಹಳ ಅನುಮಾನ ಆಗುತ್ತೆ. ಈ ಸರ್ಕಾರಗಳು ಮತ್ತೆ ನಾಳೆ ಚುನಾವಣೆ ಬಂತು, ಮತ್ತೆ ನೀವು ದೇವರು ದಿಂಡ್ರು ಅಪ್ಪ ಅವ್ವ ಅಂತೇಳಿ ಕಾಲಿಡ್ಕೊಳಕ್ ಬರ್ತೀರಿ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಗಳಿಗೆ, ಈ ಶಾಸಕರುಗಳಿಗೆ, ಈ ಮೆಂಬರ್ಗಳಿಗೆ ರೈತರ ಬಗ್ಗೆ ನೀವು ಎಷ್ಟು ನಿಮಗೆ ಕೊಟ್ಟಿರೋಂಥ ಅವಕಾಶದಲ್ಲಿ ರೈತರ ಬಗ್ಗೆ, ಈ ನೆಲ ಜಲದ ಬಗ್ಗೆ, ಭೂ ಸಂಪತ್ತಿನ ಬಗ್ಗೆ, ಅರಣ್ಯ ಸಂಪತ್ತಿನ ಬಗ್ಗೆ ಎಷ್ಟು ಮಾತಾಡಿದ್ದೀರಿ? ಸ್ವಲ್ಪ ನಿಮ್ ಲಿಸ್ಟ್ ಕೊಡಿ ನೋಡೋಣ. ಬೇಕಾದ್ರೆ ನಾವು ಕೊಡ್ತೀವಿ, ನೀವು ಒಪ್ತೀರಾ? ಅದಕ್ಕೆ ನೀವು ಯಾರಾದ್ರೂ ರೈತರ ಪರನ ಕಾರ್ಪೊರೇಟರ್ ಪರ? ನೀವು ರೈತರ ಪರನ ಶ್ರೀಮಂತರ ಪರ ಅನ್ನೋದು ನಮ್ಗೆ ಗೊಂದಲಕ್ಕೀಡಾಗಿದೆ. ನೀವೆಲ್ಲ
ಈ ದೇಶದಲ್ಲಿ ಜಾತಿ ಜಗಳ ಹಚ್ಚಿದ್ದು ನೀವೇ, ಮಸೀದಿ ಮಂದಿರ ಜಗಳ ಹಚ್ಚಿದ್ದು ನೀವೇ. ಈ ಗೊಂದಲದಲ್ಲಿ ನಮ್ಮನ್ನ ಒಡೆದು ಆಡ್ತಾ ಇದ್ದೀರಿ. ದಯವಿಟ್ಟು ಇನ್ ಮುಂದೆ ಬಿಡಿ, ಒಳ್ಳೆಯದನ್ನು ಮಾಡಿ. ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ 10ನೇ ತಾರೀಕಿಗೆ ಅಂತಂದ್ರೆ ಸಂಸದರು ಪ್ರೆಸ್ ಮೀಟ್ ಆಗಿದೆ. ಎಲ್ಲಿಗೆ ಹೋಗಿದ್ರಪ್ಪ ಕರಡಿ ಸಂಗಣ್ಣ ಅವರೇ? ಎಲ್ಲಿಗೆ ಹೋಗಿದ್ರಿ? ಏನು ಗುಡ್ಡ ಸೇರಿದ್ರ? ಗುಡ್ಡಕ್ಕೆ ಹೋಗ್ಬಿಟ್ಟು ಏನಪ್ಪ? ಯಾಕೆ ಆಗಿಲ್ಲ ಕರಡಿ? ಯಾಕೆ ಖರೀದಿ ಕೇಂದ್ರ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಿದಿ? ಮನುಷ್ಯ ಅಲ್ಲ, 12 ಲಕ್ಷ ಶಕ್ತಿಯನ್ನು ಉಳ್ಳಾತ ನೀನು. 10ನೇ ತಾರೀಕಿಗೆ ಪ್ರಾರಂಭ ಮಾಡಿಸ್ತೀನಿ ಅಂತ ಹೇಳಿದಿ, ಈ ಗೂಟ ಸೇರ್ತೀಯ ಕರಡಿ ಸಾಹೇಬ್ರೆ? ಸ್ವಲ್ಪ ನೀವ್ ಬದುಕಿರೋದು ರೈತರ ತೆರಿಗೆಯಲ್ಲಿ ಅನ್ನೋದನ್ನು ಮಾಡ್ರಿ. ಕರಡಿ ಸಂಗಣ್ಣ ಅವರೇ, ಮಾನ್ಯ ಮಾದರಿ ಅಂಪನಗೌಡ್ರೆ, ಇಲ್ಲಿ ಅಂಪಯ್ಯ ನಾಯಕ ಸ್ವಲ್ಪ ನೋಡ್ರಪ್ಪ, ನಮ್ ತಿಪ್ಪಲನ್ನ ನೋಡ್ಕೊಳ್ರಿ. ಏನ್ ಮಾಡಿದಿರಿ ಇಲ್ಲಿ? ಇದ್ರ ಬಗ್ಗೆ ಉತ್ತರ ಕೊಡ್ರಿ ನಮ್ಗೆ. ನಾಳೆ ನಮ್ಮ ಪತ್ರಿಕೆ ನೋಡ್ತೀವಿ ನಾವು. ತಕ್ಷಣವಾಗಿ ನಮ್ಮ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಸಿ. ನಮಗ್ ಬೇಡಿಕೆ ಇಲ್ಲ, ನಿಮ್ಮದ್ರಾಗೆ ನಾವು ಭಾಗ ಕೇಳಿಲ್ಲ. ಹೇಳಿರೋದು ನಮ್ಮ ಬದುಕಿನ ಚಳವಳಿ, ಬದುಕಿನ ಬಗ್ಗೆ ಕೇಳಕತ್ತಿದೀವಿ. ನಿಮ್ಮಂತರ ನಮ್ಮ ರೈತರಿಗೆ ಹೀನಾಯ ಸ್ಥಿತಿಯಲ್ಲಿ ಬ್ಯಾಂಕ್ಗಳು ನೋಡಕತ್ತಿವೆ, ಕಾರ್ಯಾಂಗ ನೋಡಕತ್ತಿದೆ, ಬೀಗರು ಬಿಚ್ಚರು ನೋಡಕತ್ತೇವೆ. ಆ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ತಕ್ಷಣವಾಗಿ ನಮ್ಮ ಬದುಕಿನ ಬಗ್ಗೆ ನಾಳೆ ಉತ್ತರ ಕೊಡಬೇಕು ಅಂತೇಳಿ ಇವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ತಹಸೀಲ್ದಾರ್ ಸಾಹೇಬ್ರಿ ಏನೋ ಅವ್ರ ತಾಯಿಗೆ ಆರಾಮಿಲ್ಲ, ಅವ್ರ ಆಸ್ಪತ್ರೆಯಲ್ಲಿ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಖರೀದಿ ಕೇಂದ್ರದ ಸಂಬಂಧಪಟ್ಟಂಗೆ ಅವರ ಮನವಿಯನ್ನು ಸ್ವೀಕರಿಸಲಾಗಿದೆ.